ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ವಾಕ್ಯ ಹೇಳುವ ಹಾಗೆ ಇಂದಿನ ಕಾಲದಲ್ಲಿ ಎಂಬುದಾಗಿ ನಾವು ನೋಡುವಾಗ, ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಕತ್ತಲೆಯಲ್ಲಿದ್ದೀರಿ. ಅಂದ್ರೆ ಕತ್ತಲೆಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ, ಪಾಪದ ಕೆಲಸವನ್ನ ನಾವು ಮಾಡ್ತಾ ಇದ್ವಿ, ಪಾಪಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಕ್ರಿಸ್ತನು ನಿಮ್ಮನ್ನ ಆರಿಸಿಕೊಂಡಿದ್ದರಿಂದ ಈಗ ನೀವು ಬೆಳಕಾಗಿದ್ದೀರಿ ಪ್ರಿಯರು. ಸೊ ಹಾಗಾಗಿ ದೇವ್ರ ವಾಕ್ಯ ಹೇಳ್ತದೆ, ಬೆಳಕಿನವರಂತೆ ನಡ್ಕೊಳ್ಬೇಕು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ನಾವು ನೋಡ್ತೇವೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಬೆಳಕಾಗಿರುವಾಗ ಬೆಳಕಿನವರಂತೆ ನಾವು ನಡ್ಕೊಳ್ಬೇಕು. ಬೆಳಕು ಹೇಗೆ ಅನೇಕರಿಗೆ ಪ್ರಕಾಶವನ್ನು ಕೊಡ್ತದೋ ಹಾಗೆ ನಾವು ಅನೇಕರಿಗೆ ಪ್ರಕಾಶವನ್ನು ಕೊಡಬೇಕು. ಕತ್ತಲೆಯಲ್ಲಿರುವಾಗ ಬೆಳಕು ಬಂದಾಗ ಹೇಗೆ ಸಂತೋಷ ಪಡ್ತಾರೋ ಜನ, ಹಾಗೆ ನಾವು ಇತರರಿಗೆ ಸಂತೋಷವನ್ನು ಕೊಡುವಂತವರಾಗಬೇಕು. ಸೊ ಅದರಿಂದ ಪ್ರಿಯರೇ, ವಾಕ್ಯ ಹೇಳುವ ಹಾಗೆ ನಾವು ಕ್ರಿಸ್ತನಲ್ಲಿದ್ದಾಗ ಮಾತ್ರವೇ ಆ ಬೆಳಕು ನಮ್ಮಲ್ಲಿ ಪ್ರಕಾಶ ಹೊಂದೋದಕ್ಕೆ ಸಾಧ್ಯ. ಯಾರು ಕೂಡ ದೀಪವನ್ನು ಅಂಟಿಸಿ ಕೊಳಗದೊಳಗೆ ಇಡುವುದಿಲ್ಲ, ಅದನ್ನ ದೀಪ ಸ್ತಂಭದ ಮೇಲೆ ಇಡ್ತಾರೆ. ಹಾಗೆಯೇ ನಾವು ಕೂಡ ದೀಪವನ್ನ ಮೇಲೆ ಇಟ್ಟು ಅನೇಕರಿಗೆ ಬೆಳಕನ್ನು ಕೊಡುವಂತವರಾಗಬೇಕು. ಆ ಕಾರಣದಿಂದ ನಿಮ್ಮನ್ನು ಮುಂಚಾನೆ ಕೇಳಿಕೊಳ್ತೇನೆ, ಕ್ರಿಸ್ತನು ನಮ್ಮೆಲ್ಲರನ್ನ ಆರಿಸಿಕೊಂಡಿದ್ದಾನೆ. ಈಗ ಆತ ನಮ್ಮನ್ನ ಬೆಳಕಿನವರೆಂಬುದಾಗಿ ಕರೆದಿದ್ದಾನೆ. ಆದ್ರಿಂದ ನಾವು ಅನೇಕರಿಗೆ ಬೆಳಕನ್ನು ಕೊಡುವಂತ ಕೆಲಸವನ್ನು ಮಾಡೋಣ, ಅನೇಕರಿಗೆ ಮಾರ್ಗವನ್ನು ತೋರಿಸೋಣ, ಅನೇಕರನ್ನ ಬೆಳಕಿನ ಕಡೆಗೆ ಕರೆದು ತರುವಂತ ಕೆಲಸವನ್ನು ನಾವು ಮಾಡೋಣ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಉತ್ತೇಜಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಕತ್ತಲೆಯಲ್ಲಿದ್ದಂತ ನಮ್ಮನ್ನ ನೀನು ಆರಿಸಿಕೊಂಡು ಬೆಳಕಿಗೆ ನಮ್ಮನ್ನ ಕರೆತಂದಿದ್ದೀ ಸ್ವಾಮಿ. ಬೆಳಕಿನವರಂತೆ ನಡೆದುಕೊಳ್ಳುವುದಕ್ಕೆ ಕೃಪೆ ತೋರಿಸು. ನಾವು ನಮ್ಮ ಮೂಲಕ ಅನೇಕರು ಬೆಳಕಿಗೆ ಬರುವ ಹಾಗೆ ನಮ್ಮನ್ನ ಉಪಯೋಗಿಸ ಕರ್ತನೆ. ಕತ್ತಲೆಯಲ್ಲಿರ್ತಕ್ಕಂಥ ಜನರನ್ನ ಬೆಳಕಿಗೆ ನಡೆಸುವ ಹಾಗೆ, ಕತ್ತಲೆಯಲ್ಲಿ ಜೀವಿಸ್ತಾ ಇರುವಂತವರನ್ನ ಬೆಳಕಿಗೆ ನಡೆಸುವ ಹಾಗೆ ಅಪ್ಪ, ನೀನು ನಮ್ಮನ್ನ ಉಪಯೋಗಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.